ಎಜುಕೇಷನ್ಗೆ ಬಹಳ ದುಡ್ಡು ಖರ್ಚು ಮಾಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ಬಹಳ ದುಡ್ಡು ಖರ್ಚು ಮಾಡ್ತದೆ, ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಕೊಡಲಿಕ್ಕೆ ದುಡ್ಡು ಖರ್ಚು ಮಾಡ್ತೀವಿ. ಅವೆಲ್ಲವೂ ಕೂಡ ಈಗ ನಾನು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀನಿ. ಅವು ನೇರವಾಗಿ ಫಲಾನುಭವಿಗಳಿಗೆ ತಲುಪುತ್ತೆ, ದುಡ್ಡು ಮಧ್ಯವರ್ತಿಗಳೇ ಇಲ್ಲ. ಶಕ್ತಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ಯುವ ನಿಧಿ ಕಾರ್ಯಕ್ರಮ ಇರ್ಬೋದು. ಎಲ್ಲ ಕಾರ್ಯಕ್ರಮಗಳು ಕೂಡ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಅಷ್ಟೇ ಯಾಕೆ ಯಾವುದೇ ಪಕ್ಷ ಇಲ್ಲ. ಈಗ ಎಲ್ಲ ಮಹಿಳೆಯರು ಕೂಡ ಫ್ರೀಯಾಗಿ ಹೋಗ್ಬೋದು ಅಂತಂದ್ರೆ ಅದರಲ್ಲಿ ಪಕ್ಷ ಇದೆಯಾ? ಬಿಜೆಪಿಯವರು ಹೋಗಲ್ವಾ? ಜೆಡಿಎಸ್ನವರು ಹೋಗಲ್ವಾ? 2,000 ರೂಪಾಯಿ ಬರೋದು ಜೆಡಿಎಸ್ನವರು ಬರಲ್ವಾ? ಬಿಜೆಪಿಯವರು ಬರಲ್ವಾ? ಹಿಂದೂಗಳಿಗೆ ಬರಲ್ವಾ? ಮುಸಲ್ಮಾನರು ಬರಲ್ವಾ? ಕ್ರಿಶ್ಚಿಯನ್ರು ಬರಲ್ವಾ? ಎಲ್ರಿಗೂ ಬರ್ತದೆ. ಸೊ ಅದರಿಂದ ಈ ರೋಗ ಇದೆಯಲ್ಲ, ಜಾತಿ ನೋಡ್ಕೊಂಡು ಧರ್ಮ ನೋಡ್ಕೊಂಡು ಬರಲ್ಲ. ಜಾತಿ ನೋಡ್ಕೊಂಡು ಧರ್ಮ ನೋಡ್ಕೊಂಡು ಬರ್ತದ? ಎಲ್ಲರಿಗೂ ಬರ್ತದೆ. ಅದರಿಂದ ಎಲ್ಲ ಬಡವರು ಇದ್ದಾರಲ್ಲ ಈ ಸಮಾಜದಲ್ಲಿ, ಆ ಬಡವರಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಈಗ ಹರೀಶ್ ಗೌಡ ಹೇಳ್ತಾ ಇದ್ರು, ನಿಮಾನ್ಸ್ ಒಂದು ಸೆಂಟರ್ ಆಗಬೇಕು ಇಲ್ಲಿ ಅಂತ ಅಲ್ಲ. ಅದಕ್ಕೆ ನಾನು ಬಜೆಟ್ನಲ್ಲಿ ಸರಿ ಘೋಷಣೆ ಮಾಡಿದೆ, ನಿಮಾನ್ಸ್ ಕೇಂದ್ರನೂ ಕೂಡ ಮೈಸೂರು ನಗರದಲ್ಲಿ ಆಗಬೇಕು. ಬೇರೆ ಬೆಂಗಳೂರಿನಲ್ಲಿ ಇದ್ರೆ ಸಾಲದು, ಗುಲ್ಬರ್ಗಾದಲ್ಲೂ ಆಗಬೇಕು, ಹುಬ್ಳಿ ಧಾರವಾಡದಲ್ಲೂ ಆಗಬೇಕು, ಮತ್ತೆ ಮೈಸೂರಿನಲ್ಲೂ ಆಗಬೇಕು. ಈಗ ನಮ್ಮ ದಿನೇಶ್ ಹೇಳ್ತಾ ಇದ್ದ, ಕನಿಷ್ಠ ಪಕ್ಷ 60% ಅಲ್ಲ, 60% 100 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಹೋಗ್ಬೇಕು. 60% ಪೇಷಂಟ್ಸ್ಗಳು 100 ಕಿಲೋಮೀಟರ್ಗಿಂತ ಜಾಸ್ತಿ ಹೋಗ್ಬೇಕು ದೂರ, ಅಷ್ಟರೊಳಗಡೆ ಇಲ್ಲ. ಅದಕ್ಕೆ ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಕೀಮೋಥೆರಪಿ ಫೆಸಿಲಿಟಿ ಸಿಗಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು. ಸೊ ಇದರಿಂದ ನೀವೆಲ್ಲರೂ ಕೂಡ ಇದರ ಲಾಭವನ್ನು ಪಡ್ಕೊಳ್ಬೇಕು, ಉಪಯೋಗವನ್ನು ಪಡ್ಕೋಬೇಕು ಅಂತೇಳಿ ನಾನು ಅಲ್ಲಿ ನಾನು ದಿನೇಶ್ ನೀನೇ ಪ್ರಸ್ತಾಪ ಮಾಡೋದಲ್ಲ, ಅದೇ ಒಬ್ಬರ ಹೆಣ್ಮಗಳು ಪಾಪ ಗ್ಯಾರಂಟಿದು. ನಾನು ಕೇಳಿದೆ, ಏನಮ್ಮ ನೀ ಯಾವ ಊರು ಅಂತ. ಅವಳು ಯಾವುದೋ ಮಂಡ್ಯದ ಹತ್ರ ಊರು ಹೇಳಿದ್ಲು. KM ದೊಡ್ಡಿ, ಕೆಸ್ತೂರು ಹೇಳಿದ್ಲು. ನೀನು ಏನಮ್ಮ, ನಿನ್ಗೆ ಹೇಳಿದ್ರು, ನೀವು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಸರ್ ಇಲ್ಲಿ ಮಾಡಿ ಅಂತ ಹೇಳಿದ್ರು. ನೀವು 2,000 ರೂಪಾಯಿ ಬೇರೆ ಕೊಡ್ತೀರಿ ತಿಂಗಳಿಗೆ, ಅದರಿಂದ ನನಗೆ ಔಷಧ ಖರ್ಚು ಮಾಡ್ಕೊಳ್ಳಿಕ್ಕೆ ಬರಲಿಕ್ಕೆ ಎಲ್ಲ ಅನುಕೂಲ ಆಗಿದೆ ಸರ್ ಅಂತ ಹೇಳ್ತಾ ಇದ್ರು. ನೋಡಿ ಎಷ್ಟು ಉಪಯೋಗ ಆಗ್ತದೆ. 1,22,00,000 1,22,00,000 ಮಹಿಳಾ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. 1,63,00,000 ಮನೆಗಳಿಗೆ 200 ಯೂನಿಟ್ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ. ಇದು ಅನುಕೂಲ ಅಲ್ವಾ? ಅನುಕೂಲನ ಇಲ್ವಾ? ನೀವು ಮಾತಾಡಲ್ಲ, ನೀವು ಯಾರಿಗೆ ಹೇಳಲಿ ನಾನು? ಈ ಅನುಕೂಲ ಯಾಕೆ ಮಾಡಿಕೊಂಡಿದ್ದೀವಿ ಅಂತಂದ್ರೆ ಬಡವರಿಗೆ ಸ್ವಲ್ಪ ಶಕ್ತಿ ಬರಲಿ ಅವರಿಗೆ. ಬಡವರಿಗೆ ಶಕ್ತಿ ಬರದೇ ಹೋದರೆ ಸಮಾನತೆಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗಲ್ಲ.
ಬಹಳ ವರ್ಷಗಳಿಂದ ಹೇಳ್ತಾ ಇದ್ದೀವಿ. ನಾವು ನಮ್ಮ ಸಂವಿಧಾನದಲ್ಲಿ ನಾವು ಬರ್ಕೊಂಡಿದ್ದೀವಿ, ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು, ಸಮಾನತೆ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳ್ತೀವಿ. ಈಗಾಗಲೇ ಸಂವಿಧಾನ ಬಂದು 75 ವರ್ಷ ಆಯ್ತು. 75 ವರ್ಷಗಳಾದ್ರೂ ಕೂಡ ಇನ್ನೂ ಬಂದಿಲ್ಲ. ಅದಕ್ಕೆ ಈಗ ಆ ಸಮಾನತೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ.